ನನ್ನ ಪ್ರೀತಿಯ ಸ್ನೇಹಿತರೆ, ನಮ್ಮ ಶಿರಾ ಹುಡುಗರು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನನಗೆ ಸಪೋರ್ಟ್ ಮಾಡಿ. ನಿಮ್ಗೊಂದು ವಿಷಯ ಗೊತ್ತಾ? ಹೇಳದೆ ಮರ್ತ್ಬಿಟ್ಟೆ. ನಮ್ಮ ಅಜ್ಜಿನ ನೆನ್ನೆ ರೇಗ್ಸಿದ್ಕೆ ಸರಿಯಾಗಿ ಕೊಟ್ಟು ನನಗೆ. ಅದ್ರಾಗ ತಮಾಷೆ ಮಾಡೋಕ್ಕೋಗಿ ಆಮಾಷೆ ಮಾಡ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ದೆ. ಇವಾಗ ಮಾತಾಡ್ಸ್ಬೇಕು. ನೆನ್ನೆ ಸಾಯಂಕಾಲದಿಂದ ಮಾತಾಡ್ಸಿಲ್ಲ ನಮ್ಮ ಅಜ್ಜಿ. ಏನ್ ಗೊತ್ತಾ, ನಾನು ಮಕ್ಕ ಹಿಂಗಿಕ್ಕೊಂಡೋದ್ರೇನೆ ನಮ್ಮ ಅಜ್ಜಿ ನನ್ನ ಮೇಲೆ ಪ್ರೀತಿಯಿಂದ ಮಾತಾಡೋದು. ಅಂತ ನಕ್ಕೊಂಡೋದ್ರೆ ಅಷ್ಟೇ ನನ್ನ ಮೇಲೆ ಕೈ ಅಂತೈತಿ ನಮ್ಮ ಅಜ್ಜಿ. ಅಜ್ಜಿ, ಅಜಾಯ್, ಅಜ್ಜಿ, ಅಜಾಯ್, ಮಾತಾಡಜ್ಜಿ ಪ್ಲೀಸ್ ಕಣಜ್ಜಿ, ಇನ್ನೊಂದ್ಸಲ ತೀಡಿಕೆ ಮಾಡಲ್ಲ. ಬಾ, ನಂಗೆ ಹೊಟ್ಟೆ ಸಿದೆ, ತುಂಬಾ ಕಿಕ್ಕೊಡು. ಅಜ್ಜಿ, ಅಜ್ಜಿ, ಯಾಕಜ್ಜಿ ಹಿಂಗಿದ್ಯಾ? ಯಾಕಜ್ಜಿ ಸಪ್ಪಗಿದ್ಯಾ? ಏನಾತಜ್ಜಿ? ಅಜ್ಜ ಮಾತಾಡಜ್ಜ. ಪಾಪ ಯಾಕ ಮೈಕೈ ನೋವು ಜಾಸ್ತಿ ಕಣ, ಸುಸ್ತಾಗ್ತೈತಿ. ಯಾಕೆ ಎದ್ದಳಕ್ಕಾಗಲ್ಲ, ಕುಕ್ಕಮಕ್ಕಾಗಲ್ಲ. ಕುಕ್ಕಂಡ್ರೆ ತಲೆ ಒಯ್ಕಣೋದಂಗೆ ಆಗ್ತೈತಿ ಕಣ. ಯಾಕ? ಬಾ, ಆಸ್ಪತ್ರೆಗೆ ಹೋಗೋಣ. ಆಗಲ್ಲ ಪಾಪ, ನನ್ನ ಕೈಲಿ ನಡಿಯೋಕ್ಕಾಗಲ್ಲ. ನೋಡು, ತಲೆ ಬಾಸ್ಕಮ್ಮ ಕೂಡ ಆಗ್ತಿಲ್ಲ, ಕೂರ್ಲೆಲ್ಲ ಹಂಗೇ ಬಿಟ್ಕೊಂಡು ಕುಕೊಂಡಿದ್ದೀನಿ. ಅಷ್ಟೇ ತಾನೇ, ನಾನ್ ರೆಡಿ ಮಾಡ್ತೀನಿ ಇರು. ಅಜ್ಜಿ, ಜಡೆ ಹಾಕಿದೀನಿ, ಬಾ ಹೋಗೋಣ ಆಸ್ಪತ್ರೆಗೆ. ಇಲ್ಲ ಪಾಪ, ಆಗಲ್ಲ ಕಣ. ಯಾಕ ಕಾಲ್ ನೋವು, ಸೊಂಟ ನೋವು, ಮೈಕೈ ಎಲ್ಲ ನೋವು, ಯಾಕ ಸುಸ್ತಾಗ್ತೈತಿ ಅಂತೀನಿ. ಬಾ ಹೋಗೋಣ, ಬಾ ಹೋಗೋಣ ಅಂತಿ. ಏನ್ ಮಾಡೋದು ಪಾಪ? ಯಾತನ ಅಡ್ಗೆ ಮಾಡ್ಕೊಂಡು ತಿನ್ನೋಗಪ್ಪ, ನಾನು ಯಾತೋ ತಿಂದಿಲ್ಲ. ಅಜಾಯ್, ಅವಾಗ್ಲೇ ಹೇಳ್ಬೇಕು ತಾನೆ. ಅನ್ನ ಮಾಡ್ತಿದ್ದೆ, ಅತ್ತೆರ ಮಂತಕ್ಕೆ ಹೋಗಿ ಸಾರೇನೋ ನಿಸ್ಕೊಂಡ್ ಬರ್ತಿದ್ದೆ. ನೀನ್ ಇಂತ ಮಾಡ್ಚ ಇರು, ಅನ್ನಕ್ಕೆ ಬತ್ತೀನಿ. ಯಾಕಪ್ಪ ಇಷ್ಟು ಸುಸ್ತಾಗ್ತೈತಿ? ಏನ್ ಮಾಡೋದು ಅಡಿಗೆ? ಪಾಪ ನಮ್ಮ ಅಜ್ಜಿ ಉಂಡಿಲ್ಲ. ಕಿರಣವ್ರ ಮನೆಗೆ ಏನ್ ಮಾಡೈತೋ ಗೊತ್ತಿಲ್ವಲ್ಲ. ಕಿರಣಂಗೆ ಫೋನ್ ಮಾಡ್ತೀನಿ. ಹಲೋ, ಯಾಯ್, ಏನೆಲ್ಲ ಮಾಡ್ತಿದ್ಯಾ? ನಿಮ್ಮ ಅಂತಕ್ಕೆ ಬರೋಣ ಅನ್ಕೊಂಡಿದ್ದೆ ಕಣ. ಲೋ, ನಮ್ಮ ಅಜ್ಜಿಗೆ ಹುಷಾರಿಲ್ಲ ಕಣ, ಸುಸ್ತಾಗ್ತೈತಂತೆ ಪಾಪ. ಅಡುಗೆ ಏನು ಮಾಡಿಲ್ಲ ಕಣ. ನಿಮ್ಮ ಮನೆಗೆ ಏನ್ ಮಾಡೈತೆ ಲಕ್ಷ್ಮತ್ತೆ? ಅಮ್ಮಯ್ಯ ಸಾರಕಾಯಿ ಬಸ್ಸಾರು ಮಾಡಿ ಮುದ್ದೆ ಮಾಡೈತ್ ಕಣ. ಪಾಪ ಮತ್ತಿಗೊಂದಿಟ್ಟು ತಕೊಂಬತ್ತೀಯ ನಮ್ಮ ಅಜ್ಜಿಗೆ? ಎಷ್ಟು ತರಬೇಕು? ನಮ್ಮ ಅಜ್ಜಿಗೆ ಒಂದು ಮುದ್ದೆನನ್ನು ಒಂದೀಟು ಪಲ್ಯ ಹಾಕೊಂಡು ಸಾರು ಹಾಕೊಂಡು ಬಾರ. ಸಾಕೆ ಒಂದು ಮುದ್ದೆ? ಹ್ಞೂ, ನನಗೆ ರಾತ್ರದ ಅನ್ನ ಐತಿ, ತಿನ್ಕೊಂತೀನಿ. ನಮ್ಮ ಅಜ್ಜಿಗೆ ತಕೊಂಡ್ ಬಾ. ಲೋ, ನೀನೇನು ಅಂತ ಗೊತ್ತು ನನಗೆ. ನಮ್ಮ ಅಜ್ಜಿ ಏನು ಮಾಡಿಲ್ಲ, ಸುಮ್ಮನೆ ನಿಂಗೂ ತಕೊಂಬತ್ತೀನಿ. ಸರಿ ಆಯ್ತು, ತಕೊಂಡ್ ಬಾ. ಸರಿ ಇಡೋಣ. ಹಲೋ ಅಪ್ಪಿ, ಮತ್ತೆ ಡಾಕ್ಟರ್ ನಂಬರ್ ಇದ್ರೆ ಫೋನ್ ಮಾಡ. ನಮ್ಮ ಅಜ್ಜಿಗೆ ಆಸ್ಪತ್ರೆಗೆ ಬರಕ್ಕಾಗಲ್ವಂತೆ. ಸರಿ ಆಯ್ತು, ಫೋನ್ ಮಾಡ್ತೀನಿ. ಸರಿ ರಪ್ಪನ್ ಬಾಯ್ ಹಂಗ. ಕಿರಣ ಅಂದ್ರೆ ನಂಗೆ ಅಷ್ಟು ಇಷ್ಟ. ಯಾಕೆ ಗೊತ್ತಾ? ಅವನು ನನ್ನ ಮನ್ಸಾಗಿರೋದನ್ನ ಅರ್ಥ ಮಾಡ್ಕೊಂತಾನೆ. ನಾನು ಜಾಸ್ತಿ ಮಾಡಿರ್ತಾರೋ ಇಲ್ವೋ, ನಮ್ಮ ಅಜ್ಜಿಗೆ ಮಾತ್ರ ಕೇಳೋಣ ಅಂದ್ರೆ ಅವ್ನು ನನಗೂ ತತ್ತಾನಂತೆ. ಪಾಪ, ನಾನಂದ್ರೆ ಎಷ್ಟು ಇಷ್ಟ ಅವನಿಗೆ. ನಾನೇ ಒಂದೊಂದ್ಸಲಿ ಬೈದು ಬಿಡ್ತೀನಿ. ಅಜ್ಜಿ, ಅಜ್ಜಿ, ಹೊಟ್ಟೆ ತುಂಬ ಊಟ ಮಾಡ್ದ? ಹ್ಞೂ ಪಾಪ, ತಿಂದೆ. ಒಂದಿಟ್ಟು ಸಮಾಧಾನ ಆತಪ್ಪ. ಗುಂಡಜ್ಜಿ, ಏನು ಹುಷಾರಿಲ್ಲ? ಡಾಕ್ಟ್ರೇ, ಇವಾಗ ಬಂದ್ರ? ನಮ್ಮ ಅಜ್ಜಿಗೆ ಸುಸ್ತಾಗ್ತದಂತೆ, ನೀವೇ ನೋಡ್ರಿ ಏನಾಗಿದೆ. ಏನಾದ್ರೂ ಹೊಟ್ಟೆಗೆ ತಿಂದಿದ್ರ ಗುಂಡಜ್ಜಿ? ಹ್ಞೂ ಡಾಕ್ಟ್ರೆ, ಇವಾಗ ತಿಂದೆ. ಮುದ್ದೆನೂ ಸಾರಕಾಯಿ ಬಸ್ಸಾರು ತಿಂದೆ. ಏನು ಇಲ್ಲ, ಒಂದಿಷ್ಟು ವಿಟಮಿನ್ಸ್ ಕಡಿಮೆ ಐತೆ, ಶಕ್ತಿ ಇಲ್ಲ. ಟಾನಿಕ್ ಬರ್ಕೊಡ್ತೀನಿ. ಮತ್ತೀಗ ತರಕಾರಿ ಚೆನ್ನಾಗಿ ತಿನ್ಬೇಕು. ಹೇಳ್ರಿ ಡಾಕ್ಟ್ರೆ, ಹಂಗೆ ಬರೀ ನಮ್ಮ ಅಜ್ಜಿ ಸಪ್ನೀರು, ಬಸ್ಸಾರು, ಬದನೆಕಾಯಿ ಬಜ್ಜಿ, ಟಮಾಟೆ ಹಣ್ಣಿನ ಗೊಜ್ಜು, ಬರೀ ಇವೇ ಕ್ಯೂಸ್ಕೊಂಡು ತಿಂತೈತಿ. ತರಕಾರಿ ತರಲ್ಲ, ತಿಮ್ಮಲ್ಲ. ಒಂದು ಹೊಲ್ದಾಗ ಸಿಕ್ಕಿರೋ ಸೊಪ್ಪು, ಇಲ್ಲ ಅಂದ್ರೆ ಅದು ಇಲ್ಲ. ತರಕಾರಿ ಅಂತೂ ನಮ್ಮ ಮನೆಗೆ ತಿಂಗಳಿಗೆ ಒಂದ್ಸಲ ತತ್ತೈತು ಹೋಗಿ. ಒಂದು ಬೀಟ್ರೋಟ್ ತಿಮ್ಮಲ್ಲ, ಒಂದು ಕ್ಯಾರೆಟ್ ತಿಮ್ಮಲ್ಲ, ಒಂದು ಹುಳ್ಳಿಕಾಯಿ ತಿಮ್ಮಲ್ಲ, ಒಂದು ನುಗ್ಗೆ ಸೊಪ್ಪು ತಿಮ್ಮಲ್ಲ. ಗುಂಡಜ್ಜಿ, ಜಾಸ್ತಿ ನಾರಿನಂಶ ಇರೋದು ತಿನ್ಬೇಕು. ಮತ್ತೆ
ಕಬ್ಬಿಣಾಂಶ ಇರೋದು ತಿನ್ಬೇಕು. ನುಗ್ಗೆ ಸೊಪ್ಪು, ನುಗ್ಗೆಕಾಯಿ, ಈ ದಂಟಿನ ಸೊಪ್ಪು, ಮತ್ತೆ ಬೀಟ್ರೋಟು, ಕ್ಯಾರೆಟು ಎಲ್ಲ ತಿನ್ಬೇಕು ನೀವು ತರಕಾರಿ. ಆವಾಗ ನಿಮ್ಮ ಹೆಲ್ತ್ ಚೆನ್ನಾಗಿರ್ತೈತೆ. ಅಯ್ಯೋ ಡಾಕ್ಟ್ರೇ, ಹುಡುಗ ಹೇಳ್ತೈತಿ, ಏನು ಮಾಡೋಣ? ನನ್ನ ಕೈಲಾಗಲ್ಲ, ಹೋಗಲ್ಲ, ತರಲ್ಲ ಸಂತೆಕ್ಕೆ. ಯಾರನ್ನ ಬಂದ್ರೆ ತಕೊಂತೀನಿ, ಇನ್ನೇನು ಮಾಡೋಣ ಹೇಳು? ನನ್ನನ್ನು ಕಳಿಸಿರುವ ತರಲ್ಲ ನಾನು. ಹ್ಞೂ ತತ್ತಾನೆ. 100 ರೂಪಾಯಿ ಕೊಟ್ಟರೆ 50 ರೂಪಾಯಿ ತಗೊಂಡು 50 ರೂಪಾಯಿ ತಿಂದು ಬರ್ತಾನೆ. ಬಂದ್ರೆ ಆಸ್ಪತ್ರೆಗನ ಬಂದಿದ್ರೆ ಬಾಟ್ಲಾಗ್ತಿದ್ನಾ? ಯಾ ಬಾಟ್ಲು ಬೇಡ ಕಣಪ್ಪ. ಸರಿ ಚಿಂಟು ಬಾ, ಟ್ಯಾಬ್ಲೆಟ್ ಎಲ್ಲ ಬರ್ಕೊಡ್ತೀನಿ. ಏನೇನು ತರ್ಬೇಕಂತ ಹೇಳ್ತೀನಿ, ಮಾತ್ರೆ ಯಾವಾಗ ಯಾವಾಗ ಕೊಡ್ಬೇಕಂತಂದು. ಸರಿ ಡಾಕ್ಟ್ರೆ, ಆಯ್ತು. ಈ ಹುಡುಗ ಅಂತೂ ಒಂದೊಂದು ಮಾಡಲ್ಲ. ಅಜಯ್, ಹೊಟ್ಟೆ ತುಂಬಾ ಊಟ ಮಾಡ್ಬೇಕು ಕಣಜ್ಜಿ. ಅಜಯ್, ಡಾಕ್ಟ್ರ್ ಹೇಳೋರಲ್ಲ, ಇನ್ಯಾನ ಏನನ ಹೊಟ್ಟೆ ತುಂಬಾ ತಿನ್ಲಿಲ್ಲ ಅಂದ್ರೆ, ತರಕಾರಿ ಎಲ್ಲ ತಿನ್ಲಿಲ್ಲ ಅಂದ್ರೆ ಏನಲ್ಲ ಮತ್ತೀಗ ನಂತ ಸರಿಯಾಗಿ ಬೈಸ್ಕೊಂತ ನೀನು. ಓಹೋ, ತಿನ್ಬೇಕವೆಲ್ಲ ಗೊತ್ತಿಲ್ಲ. ಅತ್ತಿಮ್ಮಲ್ ಇತ್ತಿಮ್ಮಲ್ಲ ಅಂದ್ರೆ ನಾನ್ ಸುಮ್ನಿರಲ್ ನೋಡು. ನೀನ್ ಚೆನ್ನಾಗಿದ್ರೇನೆ. ನೀನ್ ನಗ್ನಗ್ತಾ ಓಡಾಡ್ಕೊಂಡಿರ್ಬೇಕು. ಗುಂಡಜ್ಜಿ ಅಂದ್ರೆ ಈ ಅಜ್ಜಿ ಬರೀ ಇನ್ನೊಂದ್ಸಲಿ ಏನೋ ಬದನೆಕಾಯಿ ಬಜ್ಜಿ ಕೂಸು ಬರೀ.